ಕಸ ವಿಲೇವಾರಿಗೆ ಸರ್ಕಾರ ಜಾಗ ಕೊಟ್ಟಿದೆ. ಈಗ 6 ಎಕರೆ 9 ಎಕರೆ 28 ಗುಂಟೆ. ಅದಕ್ಕೆ ಅದನ್ನು ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಸ ಸಮಸ್ಯೆ ಟೆಂಡರ್ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ಹಲವಾರು ಕಟ್ಟಡಗಳ ಕೊರತೆ ಇದೆ. ಪಾಲಿಟೆಕ್ನಿಕ್ ಆಗಬೇಕು. ಹೀಗೆ ಈ ಸರ್ಕಾರ, ನಾನು ಹೊಸದಾಗಿ ಈಗ ಮತ್ತೆ ಪುನರಾಯ್ಕೆ ಆಗಿದ್ದೀನಿ. ಭಾಳಷ್ಟು ಚಾಲೆಂಜಸ್ಗಳಿದೆ. ನಗರಸಭೆ ಕಟ್ಟಡ ಆಗಬೇಕು. ಮತ್ತು 4ನೇ ತಾರೀಕು ನಗರಸಭೆ ಚುನಾವಣೆ ಆಗ್ತಾಯಿದೆ. ಅಧ್ಯಕ್ಷರು ಆಯ್ಕೆ ಆಗುತ್ತೆ. ನಗರಸಭೆಗೆ ಹೊಸದಾಗಿ ಅದಕ್ಕೆ ಕಾಯಕಲ್ಪ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ಚನ್ನಪಟ್ಟಣ ನಗರಕ್ಕೆ ಒಂದು ಹೊಸ ರೂಪ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಖಾಸಗಿ ಬಸ್ಗಳಿಲ್ಲದೆ ಹೋದ್ರೂ ಖಾಸಗಿ ವಾಹನಗಳಿದ್ದೇ ಇರ್ತವೆ. ಹಾಗಾಗಿ ಇಲ್ಲಿ ಆಮೇಲೆ ಇಡೀ ಬೆಂಗಳೂರಿಗೆ ಮತ್ತು ಸುತ್ತಮುತ್ತಲು ಹೋಗಬೇಕಾದ್ರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಮೂಲಭೂತವಾಗಿ ಇಲ್ಲಿ ಸಾರ್ವಜನಿಕ ಪಾರ್ಕಿಂಗ್ ಆಗಬೇಕು. ಸಾರ್ವಜನಿಕವಾಗಿ ದ್ವಿಚಕ್ರ ವಾಹನಕ್ಕೆ ಮತ್ತು ಇನ್ನಿತರ 4 ಚಕ್ರದ ವಾಹನ ಯಾವುದೇ ಇದ್ರೂ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಮೂಲಭೂತ ಸೌಲಭ್ಯ ಮಾಡೋದು. ಮತ್ತು ಈ ತರಕಾರಿ ಮಳಿಗೆಗಳು ಫುಟ್ಪಾತಲ್ಲಿ ಇವತ್ತು ಎಲ್ಲ ಕಡೆ ಫುಟ್ಪಾತಲ್ಲಿದ್ದಾರೆ. ಅವ್ರನ್ನ ಇಲ್ಲಿ ತಂದು ಅವ್ರಿಗೂ ಕೂಡ ಅವಕಾಶ ಮಾಡ್ತಕ್ಕಂಥದ್ದು. ಈಗ ನಗರಸಭೆಗೆ ಪೂರಕವಾದಂಥ ವ್ಯವಸ್ಥೆ ಇದು ಮಾಡ್ತೀವಿ. ನಗರಸಭೆಯಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಸರ್ಕಾರ ಅನುದಾನಕ್ಕೆ ನಾವೇನು ಕಾಯಲ್ಲ. ಇದು ಒಂದು ಕಮರ್ಷಿಯಲ್ ಆಕ್ಟಿವಿಟಿ. ಇದು ವಾಣಿಜ್ಯ ಉದ್ದೇಶಕ್ಕೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಬ್ಯಾಂಕ್ಗಳು ಸಾಲ ಕೊಡ್ತವೆ ಕಡಿಮೆ ಬಡ್ಡಿ ದರದಲ್ಲಿ. ಮತ್ತು ಯಾರು PPP ಮಾಡಲಿ, ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಏನಾರ ಒಂದು ತೀರ್ಮಾನ ಮಾಡ್ತೀವಿ. ನಗರಸಭೆಯಲ್ಲಿ ನಾವು ನಿರ್ಣಯ ಮಾಡಿ ಮುಂದಿನ ಆಲೋಚನೆಗಳು. ಬಟ್ ಇಲ್ಲಿ ಈ ಜಾಗ ಭಾಳ ದಿನಗಳಿಂದ ಸುಮಾರು 4-5 ಎಕರೆ ಜಾಗ ಜನಗಳಿಗೆ ಉಪಯೋಗ ಇಲ್ಲದೇ ಸುತ್ತ ಬೇಲಿ ಹಾಕ್ಕೊಂಡು ಇವತ್ತು ನಿರುಪಯುಕ್ತವಾಗಿತ್ತು. ಇದನ್ನು ಮುಂದಿನ ದಿನಗಳಿಗೆ ಸಾರ್ವಜನಿಕರಿಗೆ ಅರ್ಪಿಸ್ತೀವಿ. ಸರ್ಕಾರ ಹಣ ಕೊಟ್ಟರೆ, ಈಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಮತ್ತು ಆ ತೀರ್ಪಿನ ಮೇಲೆ ಪುನಃ ಅವ್ರಿಗೆ ಹೋಗಿದ್ದಾರೆ. ಒಪ್ಪಿಸ್ಬೇಕಾಗ್ತದೆ. ನಮ್ಮದೆಲ್ಲ ಪ್ರಯತ್ನ ಮಾಡಬೇಕಾಗತ್ತೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಒಪ್ಪಿಸ್ಬೇಕಾಗುತ್ತೆ. ಮತ್ತು ಖಾಸಗಿಯವರು 1-2-3 ಜನ 2-3 ಗುಂಟೆ ಜಾಗ ಬರಬೇಕು ಅಂತಲೂ ಕೇಸ್ ಹಾಕೊಂಡಿದ್ದಾರೆ. ಅದನ್ನು ಕೂಡ ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಒಂದು 2-3 ವಿಚಾರಗಳಿದೆ. ಅದನ್ನೆಲ್ಲ ಸಾಲ್ವ್ ಮಾಡ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಹೊಸ ವರ್ಷದಲ್ಲಿ 2025 ಹೊಸ ವರ್ಷದಲ್ಲಿ ಇಲ್ಲಿ ನಾವು ಎಲ್ಲ ಪ್ರಾಬ್ಲಮ್, ಇಲ್ಲಿ ತೊಂದರೆಗಳನ್ನ ನಿವಾರಣೆ ಮಾಡಿಕೊಂಡು ಹೊಸ ಕಟ್ಟಡ ಪ್ರಾರಂಭಿಸ್ತೀವಿ. ಅಧಿಕಾರಿಗಳು ಬೇರೆ ಬೇರೆ ಆದವು. ಚನ್ನಪಟ್ಟಣ ಪ್ರಾಧಿಕಾರ ಬೇರೆ, ರಾಮನಗರ ಪ್ರಾಧಿಕಾರ ಬೇರೆ, ಹಣದ ಮುಗ್ಗಟ್ಟು, ಕಾಂಟ್ರಾಕ್ಟ್ರು, ಈಗ ಹಲವಾರು ಸಮಸ್ಯೆಗಳಿಂದ ಚನ್ನಪಟ್ಟಣ ನಗರದ ಬಸ್ ಸ್ಟ್ಯಾಂಡ್ನ ಕೆಲಸ ನೆನೆಗುದಿಗೆ ಬಿದ್ದಿತ್ತು. ಇವತ್ತು ಇದಕ್ಕೆ ಚಾಲನೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಉಪಮುಖ್ಯಮಂತ್ರಿಗಳು, ನಾವು ಮತ್ತು ಕಾಂಟ್ರಾಕ್ಟ್ ಎಲ್ಲ ಒಂದು ಸುತ್ತು ಮಾತುಕತೆಯನ್ನು ಆಡಿ ಕಾಂಟ್ರಾಕ್ಟ್ ಮನವೊಲಿಸಿ ಅವರನ್ನು ಕೇಸಿಂದ ವಾಪಸ್ ತಗೋಬೇಕು. ಈಗ ಇದು ತಕರಾರಾಗಿದೆ. ಕೋರ್ಟಲ್ಲಿ, ನ್ಯಾಯಾಲಯದಲ್ಲಿ ಅವರು ಮೊಕದ್ದಮೆ ಹಾಕ್ಕೊಂಡಿದ್ದಾರೆ. ಅವರು ಬಾಕಿ ಬರಬೇಕು ಅಂತೇಳಿ. ಘನ ನ್ಯಾಯಾಲಯ ಕೂಡ ಅವ್ರಿಗೆ 4 ಕೋಟಿ 70 ಲಕ್ಷ ದುಡ್ಡು ಕೊಡಬೇಕು ಅಂತೇಳಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಅದಲ್ಲದೆ ಅವರು ಪುನಃ 40-50 ಕೋಟಿಗೆ ಅವ್ರ ಲಾಸು ಡ್ಯಾಮೇಜಸ್ ಅಂತ ಹಾಕ್ಕೊಂಡಿದ್ದಾರೆ. ಇದೆಲ್ಲ ನಡುವೆ ಅವ್ರನ್ನ ಕರೆದು ಒಂದು ರಾಜಿ ಸಂಧಾನ ಮಾಡಿ ಈ ಕೆಲಸವನ್ನು ಪುನರ್ ಪ್ರಾರಂಭ ಮಾಡಬೇಕು. ಚನ್ನಪಟ್ಟಣ ತಾಲೂಕಿನ ಜನಸಾಮಾನ್ಯರ ಆಶೋತ್ತರ ಇದೊಂದು. ಈ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಆಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬರಬೇಕು, ತಂಗುದಾಣ ಆಗಬೇಕು, ಮತ್ತು ಕಾರು ಮತ್ತು 2 ವೀಲರ್ಸ್ಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಬಹು ಉಪಯೋಗವಾದಂಥ ಒಂದು ಜಾಗ. ಭಾಳ ವರ್ಷಗಳಿಂದ ಇದು ನೆನೆಗುದಿಗೆ ಬಂದಿತ್ತು. ಇವತ್ತು ಇದಕ್ಕೆ ಚಾಲನೆ ಕೊಡೋದಕ್ಕಂಥ ಮೊದಲನೇ ಹಂತದಲ್ಲಿ ಇವತ್ತು ನಾವು ಈ ಪ್ರಯತ್ನ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಅಂದ್ಕೊಂಡಂಥ ಪ್ರಕಾರ ಇಲ್ಲಿ ಬಸ್ ಸ್ಟ್ಯಾಂಡು ಮತ್ತು ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡ್ತೀವಿ.